ಇಂದು ನಾಲ್ಕನೇ ನಿಮ್ಮ ಪಠ್ಯಪುಸ್ತಕದ 4ನೇ ಪಾಠ ಸುಳ್ಳು ಹೇಳಬಾರದು. ಹೇಳಬಾರ್ದಾ ಹೇಳಬೇಕಾ? ಹೇಳಬಾರ್ದು. ಯಾಕೆ? ಅದರಿಂದ ಕ್ಷಣಿಕ ಮಾತ್ರ ನಾವು ಅದನ್ನು ಏನಾಗ್ಬೋದು, ನಮ್ಗೆ ಒಳ್ಳೇದಾಗ್ಬೋದು. ಅದರಿಂದ ಬೇರೆಯವರಿಗೆ ಅದು ಹೆಚ್ಚಿನ ಒಂದು ಕೆಡಕನ್ನು ಉಂಟು ಮಾಡ್ಬೋದಲ್ಲ. ಅದಕ್ಕಾಗಿ ಸುಳ್ಳನ್ನು ಹೇಳಬಾರ್ದು. ಕ್ಷಣಿಕಕ್ಕಾಗಿ ನಮ್ದು ವರ್ಷಾನುಗಟ್ಟಲೆ ಬರ್ತಕ್ಕಂಥ ಖುಷಿಗಳನ್ನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಬಾರ್ದು. ಅದು ಒಂದು ಕೆಟ್ಟ ಅಭ್ಯಾಸ. ಕೆಲವೊಬ್ಬರ ಜೀವನ ಸಹ ಈ ಒಂದು ಸುಳ್ಳಿನಿಂದ ಏನತ್ವ ಹಾಳಾಗುವಂಥ ಬಹಳಷ್ಟು ಅವಕಾಶಗಳಿರ್ತವೆ. ಅದಕ್ಕಾಗಿ ಸುಳ್ಳನ್ನು ಹೇಳಬಾರ್ದು. ಈ ಪಾಠವನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕದ 24 ಪುಟ ಸಂಖ್ಯೆ 24 ತೆರೆಯಿರಿ. ಎಳೆಯರಿದ್ದಾಗ ಪ್ರತಿಯೊಬ್ಬರು ಎಳೆಯವರೆಲ್ಲ ಈಗ ಹೆಚ್ಚು ದೊಡ್ಡವರು ಎಲ್ಲ ಸಹ ಸುಳ್ಳನ್ನು ಹೇಳ್ತಾರೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಇವ್ರು ಇಲ್ಲ ಅಂತ ಹೇಳಂಗಿಲ್ಲ. ಕೆಲವೊಂದು ಸಮಯ ಕಷ್ಟದಿಂದ ಪಾರಾಗಕ್ಕೂ ಹೇಳಿರ್ತಾರೆ. ಅಂತ ಒಂದು ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು. ಯಾಕೆ ಮಾಡಿದರು, ಅದರ ಹಿಂದಿನ ಕಾರಣ ಏನಿತ್ತು ಅನ್ನುವಂಥ ವಿಷಯ ಈ ಒಂದು ಕಥೆಯಲ್ಲಿ ಬರ್ತೈತಿ. ಯಾವುದಂದ್ರೆ ಸುಳ್ಳು ಹೇಳಬಾರದು. ಪಾಠ 4 ಸುಳ್ಳು ಹೇಳಬಾರದು. ಈ ಒಂದು ಪಾಠವನ್ನು ಬರೆದವರು. ಪಾಠವನ್ನು ಪ್ರಾರಂಭಿಸುವ ಮುನ್ನ ಕವಿ ಪರಿಚಯನ ಮಾಡ್ಕೊಂಡು ಬಿಡೋಣ. ಕೃತಿಕಾರರು. ಕೃತಿಕಾರರ ಪರಿಚಯ. ಕೃತಿಕಾರರು ಯಾರಪ್ಪ? ಬೋಳೂರು ಮೊಹಮ್ಮದ್ ಕುಯ್ಯನವರು. ಬೋಳೂರು ಮೊಹಮ್ಮದ್ ಕುಯ್ಯ ಅನ್ನುವರು ಈ ಒಂದು ಪಾಠವನ್ನು ಬರ್ತಾರೆ. ಹಾಗಾದ್ರೆ ಇವರು ಜನಿಸಿದರು ಎಲ್ಲಿ? ಜನನ ಸ್ಥಳ ಎಲ್ಲಿ ಜನಿಸಿದ್ರು? 1951ರಲ್ಲಿ ಜನಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬಲ್ಲಿ ಜನಿಸಿದ್ರು. ಮುಖ್ಯವಾದಂತಹ ಕೃತಿಗಳು ಯಾವ್ಯಾವೆಲ್ಲ ಕೃತಿಗಳನ್ನು ಇವರು ರಚಿಸಿದರು? ಕೃತಿಗಳು ಆಕಾಶಕ್ಕೆ ನೀಲಿ ಪರದೆ. ಆಕಾಶಕ್ಕೆ ನೀಲಿ ಪರದೆ. ಸ್ವಾತಂತ್ರ್ಯದ ಓಟ. ಸ್ವಾತಂತ್ರ್ಯದ ಓಟ. ಜಿಹಾದ್. ಜಿಹಾದ್. ದೇವರುಗಳ ರಾಜ್ಯದಲ್ಲಿ. ದೇವರುಗಳ ರಾಜ್ಯದಲ್ಲಿ. ಹೌದಾ? ಚಪ್ಪಾಳೆ. ತಟ್ಟು ಚಪ್ಪಾಳೆ ಪುಟ್ಟ ಮಗು. ತಟ್ಟು ಚಪ್ಪಾಳೆ ಪುಟ್ಟ ಮಗು. ಹೌದಾ? ಪ್ರಶಸ್ತಿಗಳು
ಯಾವ ಪ್ರಶಸ್ತಿ? ಕೇಂದ್ರ ಸಾಹಿತ್ಯ ಪ್ರಶಸ್ತಿ ವಿಜೇತರು ಇವರು. ಕೇಂದ್ರ ಸಾಹಿತ್ಯ ಪ್ರಶಸ್ತಿ. ಮತ್ತು ಬಾಪು. ಈ ಪ್ರಸ್ತುತವಾದಂತಹ ಒಂದು ಪದ್ಯ ಪಾಠವನ್ನು ಬಾಪು ಗಾಂಧಿಯಾದ ಕತೆ ಎಂಬ ಮಕ್ಕಳ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಬಾಪು ಗಾಂಧಿ ಆದ ಕತೆ ಈ ಒಂದು ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಸರಿ ವಿದ್ಯಾರ್ಥಿಗಳು, ಪಾಠದ ಹೆಸರನ್ನು ಹಾಕಿ ಕೃತಿಕಾರರ ಪರಿಚಯ ಅಂತ ಹೇಳಿ ಇದೆಲ್ಲ ಸಂಕ್ಷಿಪ್ತವಾಗಿ ನಾನಿಲ್ಲಿ ಕೃತಿಕಾರರ ಪರಿಚಯವನ್ನು ಕೊಟ್ಟೇನಿ. ಇವರು ಮುಸ್ಲಿಂ ಒಂದು ಧರ್ಮಕ್ಕೆ ಸೇರಿದಂತಹ ಕವಿಗಳು. ಅದಷ್ಟಲ್ಲದೆ ಇವರು ಏನು ಮಾಡಿದರು, ಕನ್ನಡ ಸಾಹಿತ್ಯದ ಮೂಲಕ ಮುಸ್ಲಿಂ ಸಂಸ್ಕೃತಿಯನ್ನು ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದಂತಹ ಮೊಟ್ಟ ಮೊದಲ ಕೃತಿಕಾರರು ಇವರು. ಸರಿ, ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಂಡ್ವಲ್ಲ, ಹಾಗಾದ್ರೆ ಪಾಠವನ್ನು ನೋಡೋಣ. ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನು ಪಾಪು ಎಂದು ಕರೆಯುತ್ತಿದ್ದರು. ಮೋನು ಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ. ಹಾಗಾದ್ರೆ ಈ ಒಂದು ಕತೆ ಗಾಂಧೀಜಿಯವರದು. ಇಲ್ಲೇ ಕೊಟ್ಟಾರಲ್ಲ, ಬಾಪು ಗಾಂಧಿಯಾದ ಕತೆ. ಪಾಪು ಅಂತ ಅವ್ರನ್ನ ಕರಿತಾ ಇದ್ರು. ಈಗ ಮಕ್ಕಳಿಗೆ ನಿಮಗೆಲ್ಲ ತಾಯಂದ್ರು ಬೇರೆ ಬೇರೆ ಹೆಸರನ್ನ ಕರಿತಾ ಇರ್ತಾರಲ್ಲ, ನಿಮಗೆ ಇಟ್ಟಿರೋ ಹೆಸರು ಬೇರೆ, ಆದ್ರೆ ಕರಿತಿರೋ ಹೆಸರು ಬೇರೆ. ಪ್ರೀತಿಯಿಂದ ಚಿನ್ನು, ಪುಟ್ಟ ಈ ರೀತಿಯಾಗೆಲ್ಲ ಕರೀತಾರಲ್ಲ, ಸೋನು ಅಂತ ಹೇಳಿ. ಮಗುವಾಗಿದ್ದಾಗ ಗಾಂಧೀಜಿಯವರಿಗೂ ಅವ್ರಿಗೆ ಮೋನು ಅಂತ ಕರಿತಿದ್ದಾರೆ. ಅಂದರೆ ಇವ್ರ ಹೆಸರೇನು, ಪೂರ್ಣವಾದ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಲ್ಲ, ಅದಕ್ಕೆ ಇವ್ರಿಗೆ ಮೋನು ಪಾಪು ಅಂತ ಹೇಳ್ತಾ ಇದ್ರಂತ. ಮೋನು ಪಾಪುವಿನ ಅಮ್ಮನ ಹೆಸರು ಪುತಳಿಬಾಯಿ. ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ, ಈ ಚಾತುರ್ಮಾಸ ಅಂದರೆ 4 ತಿಂಗಳು ಆಚರಿಸುವಂತಹ ವ್ರತ ಇದು. ಯಾವಾಗ? ಆಷಾಢದಿಂದ ಹಿಡಿದು ಮುಂದೆ 4 ತಿಂಗಳು, ಅದಕ್ಕೆ ಚಾತುರ್ಮಾಸ ಅಂತ ಹೇಳ್ತಾರೆ. ಅವಳು ಉಪವಾಸ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು. ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಸೂರ್ಯೋದಯವನ್ನು ನೋಡದೆ ಅವ್ರು ಏನು ಮಾಡ್ತಾ ಇರಲಿಲ್ಲ, ಊಟವನ್ನು ಮಾಡ್ತಾ ಇರಲಿಲ್ಲ. ಯಾರು? ಪುತಳಿಬಾಯಿ ಗಾಂಧೀಜಿಯವರ ತಾಯಿ. ಇಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪು ಆಸೆ ಪಡುತ್ತಿದ್ದನು. ಅದಕ್ಕಾಗಿ ಮೋನು ಪಾಪು ಬೆಳಗ್ಗೆ ಬೇಗನೆ ಎದ್ದು ಮನೆ ಎದುರು ಇದ್ದ ಎತ್ತರದ ಮಣ್ಣಿನ ದಿನ್ನೆಯನ್ನು ಏರಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಎಲ್ಲರಿಗಿಂತ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ತಿಳಿಸುತ್ತಿದ್ದನು. ತಾಯಿ ಏನು ಮಾಡ್ತಾ ಇದ್ರು, ಸೂರ್ಯೋದಯವನ್ನು ನೋಡಿನೇ ಊಟ ಮಾಡ್ತಾ ಇದ್ರು. ಅವರು ಆ ವ್ರತವನ್ನು ಪಾಲಿಸ್ತಾ ಇದ್ರು. ಅದಕ್ಕಾಗಿ ಅಮ್ಮ ಜಲ್ದಿ ಊಟ ಮಾಡ್ಬೇಕನ್ನೋದು ಈ ಮೋನು ಪಾಪುವಿನ ಆಶೆ ಆಗಿತ್ತು. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರಂತೆ, ಎಲ್ಲರಿಗಿಂತ ಬೇಗ ಎದ್ದು ಮನೆಯ ಒಂದು ದಿಬ್ಬದ ಮೇಲೆ ಹೋಗಿ ಸೂರ್ಯ ಉದಯಿಸುವುದನ್ನ, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸ್ತಾನ? ಪೂರ್ವದಲ್ಲಿ ಅಲ್ಲ, ಪೂರ್ವ ದಿಕ್ಕಿಗೆ ಹೋಗಿ ಅವರು ಸೂರ್ಯ ಉದಯಿಸುವುದನ್ನು ನೋಡಿ ಬಂದು ಅಮ್ಮನಿಗೆ ಹೇಳೋದು. ಅಂದ್ರೆ ಅಮ್ಮ ಜಲ್ದಿ ಊಟ ಮಾಡಲಿ ಅನ್ನುವಂಥ ಒಂದು ಉದ್ದೇಶದಿಂದ. ಆಗ ಅವನು ಅಮ್ಮನ ಹೊರಗೆ ಅಂಗಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಆನಂತರ ಊಟ ಮಾಡುತ್ತಿದ್ದಳು. ಆಗ ಮೋನು ಪಾಪುವಿಗೆ ಸಂತೋಷವಾಗುತ್ತಿದ್ದು. ಸೂರ್ಯ ಹುಟ್ಟಿದ ಅಂತ ಹೇಳಿ ಓಡ್ ಹೋಗಿ ಅಮ್ಮನಿಗೆ ಹೇಳಬೇಕು. ಅಮ್ಮ ಆವಾಗ ಮನೆಯ ಅಂಗಳಕ್ಕೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ ತದನಂತರ ಊಟವನ್ನು ಮಾಡ್ತಾ ಇದ್ರು. ಆ ಅಮ್ಮ ಊಟ ಮಾಡೋದನ್ನು ನೋಡಿ ಮೋನು ಪಾಪುಗೆ ಸಂತೋಷ ಆಗ್ತಾ ಇತ್ತು. ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡುತ್ತಿದ್ದುದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು. ಆದರೆ ಏನು ಮಾಡ್ತಾ ಇದ್ದಂತೆ, ಮೋಡ ಕವಿದಿದ್ರಿಂದಾಗಿ ಸೂರ್ಯ ಕಾಣ್ತಾನೆ ಇರಲಿಲ್ಲ. ಅವಾಗ ಸೂರ್ಯ ಕಾಣಲಿಲ್ಲ ಅಂದ್ರೆ ಅವರು ಊಟವನ್ನು, ಅದು ಉಪವಾಸವನ್ನು ಮುಂದುವರಿಸ್ತಾ ಇದ್ರಂತೆ, ಊಟ ಮಾಡ್ತಿರ್ಲಿಲ್ಲ ಅಂತೆ.
ಇಂತಹ ದಿನಗಳಲ್ಲಿ ಹಸಿವಿನಿಂದ ಅಮ್ಮ ಕಷ್ಟಪಡುವುದು ಮೋನು ಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಮ್ಮ ಉಪವಾಸ ಇರುವುದನ್ನು ನೋಡಿ ಮೋನು ಪಾಪುಗೆ ತುಂಬಾ ಕಷ್ಟವಾಗ್ತಾ ಇತ್ತಂತೆ. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದ್ದರು. ಮನೆಯಲ್ಲಿ ಸಿಹಿ ಊಟ ತಯಾರಿಸಿದರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದ್ದನು. ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆ ಮಾಡಿದ್ದವು. ಅವತ್ತ ಆ ಮೋನು ಪಾಪನ್ ಬರ್ತ್ಡೇ ಇತ್ತಂತೆ, ಹುಟ್ಟಿದಬ್ಬ. ಸರಿ, ಅಮ್ಮ ಏನ್ ಮಾಡಿದ್ರು, 5ನೇ ವರ್ಷದ ಹುಟ್ಟಿದಬ್ಬ. ಅಮ್ಮ ಸಿಹಿ ಮಾಡಿ ಹೊಸ ಬಟ್ಟೆ ಹೊಲಿಸಿ ಅವನಿಗೆಲ್ಲ ರೆಡಿ ಮಾಡಿಟ್ಟಿದ್ರು. ಇವನು ಹೊಸ ಬಟ್ಟೆ ಹಾಕೊಂಡು ಸಿಹಿ ಊಟ ಮಾಡಿ ಆ ದಿನವನ್ನ ಚೆನ್ನಾಗಿ ಕಳಿಬೇಕು ಅಂತ ಹೇಳಿ ತಯಾರಿಯೊಳಗಿದ್ದ. ಆದ್ರೆ ಆ ದಿನದಂದು ಏನಾಗಿತ್ತು, ಮಳೆಯಾಗಿತ್ತು. ಮಳೆ ಬಂದದರಿಂದ ಸೂರ್ಯ ಆ ಒಂದು ದಿನ ಉದಯಿಸ್ಲೇ ಇಲ್ಲ, ಅಂದ್ರೆ ಸೂರ್ಯ ಉದಯ ಕಾಣಲೇ ಇಲ್ಲ. ಮೋಡ ಕವಿದಿದ್ದರಿಂದಾಗಿ ಸೂರ್ಯನನ್ನು ಮರೆಮಾಚಿದವು ಮೋಡಗಳು. ಇದನ್ನು ನೋಡಿ ಕಳೆದ 2 ದಿನಗಳಿಂದ ಜ್ವರ ಬಂದಿರುವ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲೇ ಮಲಗಿದ್ದಳು. ಅಮ್ಮನಿಗೆ ಜ್ವರ ಬಂದಿತ್ತು, ಹಾಗಾಗಿ ಅವ್ರು ಹೊರಗೆ ಬರೋಕ್ಕಾಗಲೇ ಇಲ್ಲ. ಮತ್ತು ಮೋಡ ಕವಿದಿದ್ದರಿಂದಾಗಿ ಸೂರ್ಯನ ದರ್ಶನ ಅಮ್ಮನಿಗೆ ಆಗಲೇ ಇಲ್ಲ. ಆದರೂ ವೃತ್ತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನು ಪಾಪುವಿಗೆ ಗೊತ್ತಿತ್ತು. ಅವರು ತಮ್ಮ ವ್ರತವನ್ನ ಮುರಿಯೋದಿಲ್ಲ. ಇರ್ಲಿ, ನೀವು ಹುಷಾರಿಲ್ಲ, ಊಟ ಮಾಡಮ್ಮ ಅಂತಂದ್ರೂ ಅವ್ನು ಏನ್ ಮಾಡ್ತಾ ಇದ್ರು, ಊಟ ಮಾಡ್ತಾ ಇರ್ಲಿಲ್ಲ ಅವ್ರ ತಾಯಿ. ಅವನಿಗೆ ಗೊತ್ತಿತ್ತದು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನು ಪಾಪುವಿಗೆ ಇಷ್ಟವಿರಲಿಲ್ಲ. ನೋಡಿ, ಅಮ್ಮ ಹುಷಾರಿಲ್ಲ, ಹಸು ಉಪವಾಸ ವ್ರತ, ಅದು ಎರಡೂ ಒಟ್ಟಿಗೆ ಇರುವಾಗ ನಾನೊಬ್ಬನೇ ಹೆಂಗೆ ಸಿಹಿ ಊಟ ಮಾಡಲಿ ಅನ್ನುವಂಥ ಒಂದು ನನಗೆ ಆಗೋದಿಲ್ಲ, ನಾನು ಊಟ ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಏನು ಮಾಡ್ತಾನೆ ಮೋನು ಪಾಪು, ಅಮ್ಮನನ್ನ ದಾರಿ ನೋಡ್ತಾನ. ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಕುಡಿಸಿ ಹೋಗಿದ್ದ ವೈದ್ಯರು ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಅಮ್ಮನಿಗೆ ಹೇಳಿದ್ದನ್ನು ಮೋನು ಪಾಪು ಕೇಳಿಸಿಕೊಂಡಿದ್ದನು. ಇಲ್ಲ, ನೀವು ಊಟ ಮಾಡಲಿಲ್ಲ ಅಂದ್ರೆ ಹುಷಾರಾಗಂಗಿಲ್ಲ, ನೀವು ಊಟ ಮಾಡ್ರಿ, ಆ ವ್ರತವನ್ನು ಮುಗಿಸಿ ನೀವೇನು ಮಾಡಬೇಕು, ವ್ರತವನ್ನು ಬಿಟ್ಟು ಊಟವನ್ನು ಮಾಡಬೇಕು, ಊಟ ಮಾಡಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಹೋಗೋದಿಲ್ಲ ಅಂತ ಹೇಳಿದ್ರಂತ ವೈದ್ಯರು. ವೈದ್ಯ ಅಂತ ಹೇಳಿದ್ರೆ ಡಾಕ್ಟರ್. ಕಷಾಯ ಅಂತ ಹೇಳಿದ್ರೆ ಗಿಡಮೂಲಿಕೆಗಳನ್ನ ಕುದಿಸಿ ಶೋಧಿಸಿ ತೆಗೆದಂತಹ ಒಂದು ಪಾನೀಯ, ಅದು ಕಷಾಯ. ಈಗ ನೀವೆಲ್ಲ ಕುಡಾಕತ್ತೀರಲ್ಲ, ಕರೋನಾದಿಂದಾಗಿ ಎಲ್ಲರೂ ಕಷಾಯವನ್ನ ಕುಡಿತಾ ಇದ್ದೀವಲ್ಲ, ಅದೇ ಗಿಡಮೂಲಿಕೆಗಳು. ನಮ್ಮ ಭಾರತೀಯ ಪರಂಪರೆಯ ಒಂದು ಆಯುರ್ವೇದ ಅಂತ ಹೇಳ್ತೀವಲ್ಲ, ಆ ಒಂದು ಗಿಡಮೂಲಿಕೆಗಳು. ಮೋನು ಪಾಪುವಿಗೆ ಗೊತ್ತಿತ್ತು, ಯಾರು ಏನು ಹೇಳಿದರೂ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಒಪ್ಪುವುದಿಲ್ಲ ಎಂದು. ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ಧೋ ಎಂದು ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡಗಳು ಕರಗಬೇಕು, ಆಕಾಶ ತಿಳಿಯಾಗಿ ಕಾಣಿಸಬೇಕು. ಯಾರ ಮಾತು ಹೇಳಿದ್ರು ಕೇಳಂಗಿಲ್ಲ ಅಮ್ಮ ಅನ್ನೋದು ಮೋನು ಪಾಪುಗೆ ಗೊತ್ತಿತ್ತು. ಹಂಗಂದ್ರ ಅವ್ರು ಊಟ ಮಾಡ್ಬೇಕಂದ್ರ ಸೂರ್ಯ ಕಾಣಿಸ್ಬೇಕಂದ್ರೆ ಧೋ ಅಂತ ಮಳೆ, ಅಂದ್ರೆ ಧೋ ಅಂತಂದ್ರೆ ಒಂದೇ ಸಮನೆ ಮಳೆ ಸುರಿತಾ ಇರೋದು, ಇರೋದಲ್ಲ, ಅದನ್ನ ನೋಡದೆ ಅವ ಸೂರ್ಯ ಉದಯಿಸ್ಲಿಲ್ಲ ಅಂತಂದ್ರೆ ಅವರು ಉಪವಾಸ ವ್ರತವನ್ನ ಬಿಡಲು ಸಾಧ್ಯ ಆಗೋದಿಲ್ಲ. ಆ ಸೂರ್ಯ ಬರ್ಬೇಕಾದ್ರೆ ಮಳೆ ನಿಲ್ಬೇಕು, ಮಳೆ ನಿಂತ್ರ ಮೋಡಗಳು ಸರಿಬೇಕು, ಆವಾಗ ಸೂರ್ಯ ಕಾಣಿಸ್ತಾನ, ಅವರಮ್ಮ ಊಟ ಮಾಡ್ತಾರ. ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸಲಿಲ್ಲ. ಬೇಸರಗೊಂಡು ಮೋನು ಪಾಪು ಈ ವಿಷಯವನ್ನು ಅವನ ಅಕ್ಕ ಲಲಿತಳ ಹತ್ತಿರ ಚರ್ಚೆ ಮಾಡಿದನು. ಆದ್ರೆ ಈ ವಿಷಯವನ್ನ ನೋಡಿ, ಈ ಒಂದು ಪರಿಸ್ಥಿತಿಯನ್ನ ನೋಡಿ, ಹಂಗಾದ್ರೆ ಅಮ್ಮ ಊಟ ಮಾಡ್ಬೇಕು, ಏನ್ ಮಾಡೋದು ಮುಂದೆ ಅಂತ ಹೇಳಿ ಅವನು ಅವ್ರ ಅಕ್ಕನ ಹತ್ರ ಏನ್ ಮಾಡಿದ, ಚರ್ಚೆ ಮಾಡಿದ. ಅಕ್ಕನ ಹೆಸರು ಲಲಿತಾ. ಸರಿ, ಚರ್ಚೆ ಮಾಡಿದರು. ಅಮ್ಮ ಊಟ ಮಾಡುವಂತೆ ಅವರಿಬ್ಬರು ಒಂದು ಉಪಾಯ ಮಾಡಿದರು. ಹಾಗಾದ್ರೆ ಅಮ್ಮನಿಗೆ ಏನಾದ್ರೂ ಮಾಡಿ ಊಟ ಮಾಡಿಸ್ಬೇಕು ಅಂತ ಹೇಳಿ ಒಂದು ಉಪಾಯವನ್ನ ಮಾಡಿದ್ರು. ಇಬ್ಬರು ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳು ಕಾಣಿಸುತ್ತಿರಲಿಲ್ಲ. ಸೂರ್ಯ ಕಾಣೋದು ಹೋಗ್ಲಿ, ಸೂರ್ಯನ ಕಿರಣಗಳೇ ಕಾಣಿಸ್ತಾ ಇರಲಿಲ್ಲ. ಮೋಡಗಳು ಅಷ್ಟು ಕಪ್ಪಾಗಿದ್ದವು. ಆದರೆ ಮೊದಲೇ ನಿರ್ಧರಿಸಿದಂತೆ ಮನೆಯ ಜಗಲಿಯಲ್ಲಿ ನಿಂತು ಒಳಮನೆಯಲ್ಲಿ ಇರುವ ಅಮ್ಮನಿಗೆ ಕೇಳಿಸುವಂತೆ, ಓ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಎಂದು ಸುಳ್ಳೆ ಕಿರುಚಿದರು. ಹಾಗೆ ಗಟ್ಟಿಯಾಗಿ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತು ಬಿಟ್ಟರು. ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿ ಬಿಟ್ಟಿತು.
ಆದ್ರೂ ಇವ್ರು ಏನ್ ಮಾಡಿದ್ರು, ಅಮ್ಮ ಊಟ ಮಾಡಬೇಕು, ವೈದ್ಯರು ಹೇಳಿದ್ರಲ್ಲ ಇವ್ರು ಊಟ ಮಾಡಿದ್ರೆ ಸರಿ ಹೋಗ್ತಾರ ಅಂತ ಹೇಳಿ ಊಟ ಮಾಡಬೇಕು ಅಮ್ಮ ಅನ್ನೋದಕ್ಕಾಗಿ ತಮ್ಮ ಮತ್ತು ಅಕ್ಕ ಏನ್ ಮಾಡಿದ್ರು, ಜೋರಾಗಿ ಆ ಸೂರ್ಯ ಕಾಣದೇ ಇರಲಿ, ಸೂರ್ಯನ ಕಿರಣಗಳು ಸಹ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂತ ಒಂದು ಸಮಯದಲ್ಲಿ ಜೋರಾಗಿ ಮನೆಯ ಒಳಬಾಗಿಲಿನಿಂದ ಇವ್ರು ಏನ್ ಮಾಡಿದ್ರು, ಜೋರಾಗಿ ಕಿರ್ಚಿದ್ರು, ಸೂರ್ಯ ಕಾಣ್ತಾ ಇದ್ದಾನೆ, ಸೂರ್ಯ ಹುಟ್ಟಿದ, ಸೂರ್ಯ ಕಾಣ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಅಮ್ಮನಿಗೆ ಗೊತ್ತಿತ್ತು ಈ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿ ಬಿಟ್ಟಿತು. ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ತುಂಬಾ ದುಃಖವಾಯಿತು. ಇಂಥ ದಟ್ಟವಾದಂತಹ ಕಪ್ಪು ಮೋಡಗಳಿರುವಾಗ ಸೂರ್ಯ ಕಾಣಲು ಸಾಧ್ಯವಿಲ್ಲ, ನನ್ನ ಮಕ್ಕಳು ಸುಳ್ಳು ಹೇಳಕತ್ತಾವ ಅಂತ ಹೇಳಿ ಅವಳಿಗೆ ಗೊತ್ತಿತ್ತು. ಆದರೆ ಯಾವ ಕಾರಣಕ್ಕೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ. ಮಕ್ಕಳು ಸುಳ್ಳು ಹೇಳುತ್ತಿರುವುದನ್ನು ನೋಡಿ ತಾಯಿಗೆ ಬಹಳ ದುಃಖವಾಯಿತು. ಅಮ್ಮ ಮಲಗಿದ್ದಲಿಂದಲೇ ತಲೆ ಎತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿ, ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಂಡಿದ್ದು ನಿಜವೇ ಎಂದು ಪ್ರಶ್ನಿಸಿದಳು. ಅಮ್ಮ ಕರೆದು ಅಲ್ಲೇ ಮಲಗಿದ್ರಲ್ಲ ಅಲ್ಲೇ ಎದ್ದು ಕುಂತು, ನೀವು ನಿಜವಾಗ್ಲೂ ಹೇಳ್ರಿ, ಉದಯಿಸುತ್ತಿರುವ ಸೂರ್ಯನನ್ನು ನೀವು ನೋಡಿದ್ರಾ ಅಂತ ಕೇಳ್ತಾರ ಎಂದು ಪ್ರಶ್ನಿಸಿದಳು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಊಟ ಮಾಡುವುದು ತೀರಾ ಅಗತ್ಯ ಎಂದು ನಂಬಿದ್ದ ಮಕ್ಕಳು ಏನ್ ಮಾಡ್ತಾರ, ಸುಳ್ಳನ್ನ ಹೇಳ್ತಾರ. ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿಬಿಟ್ಟರು. ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ಅವಳಿಗೆ ಇನ್ನಷ್ಟು ದುಃಖ ಉಂಟಾಯಿತು. ಅವ್ರಿಗೆ ಗೊತ್ತಿತ್ತು ನನ್ನ ಮಕ್ಕಳು ಸುಳ್ಳು ಹೇಳಕತ್ತಾರ ಅಂತ ಹೇಳಿ. ಆದ್ರ ಕಾರಣ ತಾಯಿ ಊಟ ಮಾಡಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದು. ಅದನ್ನ ಕೇಳಿ ಮತ್ತೊಂದು ಸ್ವಲ್ಪ ತಾಯಿಗೆ ಏನಾಯ್ತು, ದುಃಖ ಆಯ್ತು, ನನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳಿದ್ರಲ್ಲ ಅಂತ ಹೇಳಿ. ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು. ನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ, ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ. ಸೂರ್ಯನನ್ನು ನೀವು ನೋಡಿದ್ದು ನಿಜವೇ, ಆದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು. ನೀವು ನಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಆದರೆ ನನ್ನ ಒಳ್ಳೆಯ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ. ಅವಾಗ ತಾಯಿ ಕರೆದ್ರು ಅವ್ರನ್ನ ಕರೆದು, ನೋಡಪ್ಪ, ಕೈಯನ್ನ ಮುಂದೆ ಚಾಚಿದ್ರು. ನೀವು ಸೂರ್ಯ ಉದಯಿಸಿದ್ದಾನೆ, ನಾವು ನೋಡೇವಿ ಅಂತ ನಿಜವಾಗ್ಲೂ ಹೇಳಿದ್ರ, ನೀವೇನ್ ಮಾಡ್ಬೇಕು, ನೀವು ನನ್ನ ಬಲಗೈಯನ್ನ ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನಿಮ್ಮ ಎಡಗೈಯನ್ನು ಮುಟ್ಟಬೇಕು ಅಂತ ಹೇಳಿದ್ರು. ನೀವು ಯಾವ ಕೈಯನ್ನು ಮುಟ್ಟುತ್ತೀರಿ ಎಂಬುದನ್ನು ನನಗೆ ಗೊತ್ತಾಗ್ತೈತಿ. ಆದರೆ ನಾನು ಅನ್ಕೋತೀನಿ ನನ್ನ ಮಕ್ಕಳು ನಿಜ ಹೇಳ್ತಾರ, ಸುಳ್ಳನ್ನ ಹೇಳೋದಿಲ್ಲ ಅಂತ ಹೇಳಿ. ನನಗೆ ಕಾಣೋದಿಲ್ಲ ಅನ್ಕೊಂಡು ನೀವು ಯಾವುದೇ ಒಂದು ಕೈ ಹೇಳಿದ್ರು ನಾನು ಅದನ್ನ ನಂಬ್ತೇನೆ. ಆದ್ರೆ ನನಗೇನೈತಿ, ನನ್ನ ಮಕ್ಕಳು ಸುಳ್ಳು ಹೇಳೋದಿಲ್ಲ ಅನ್ನೋಂಥ ನಂಬಿಕೆ ನನಗಿದೆ ಅಂತ ಹೇಳ್ತಾರಂತ. ನನ್ನ ಒಳ್ಳೆಯ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡರು. ಮೋನು ಪಾಪು ಅಕ್ಕನ ಮುಖ ನೋಡಿದನು. ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು. ಇವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವು ಆಗಿತ್ತಂತೆ. ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರು ತುಂಬಾ ನಾಚಿಕೆ ಉಂಟಾಗಿ ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು. ಮೊದಲೇ ಸುಳ್ಳು ಹೇಳಿದ್ರು ಅಮ್ಮನಿಗೆ, ಈಗ ಮತ್ತೆ ಅಮ್ಮ ಕಣ್ಣು ಮುಚ್ಕೊಂಡು ಕೂತಾಳ. ನಾವೇನು ಮಾಡಿದ್ವು, ನಾವು ಅಮ್ಮನ ಕೈಯನ್ನು ಮುಟ್ಟೋದು ಬೇಡ ಅಂತ ಹೇಳಿ ಅವ್ರಿಗೆ ಮುಟ್ಲಿಕ್ಕೆ ಭಯ ಉಂಟಾಯಿತು. ಬಹಳ ಹೊತ್ತು ದಾಟಿಯಾದರೂ ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿದು ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡಳು, ಮುದ್ದು ಮಾಡಿದಳು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದೆಂದು ಮಕ್ಕಳು ಎಂದು ಹೇಳಿದಳು. ಮೋನು ಪಾಪು ಅಂದೇ ಶಪಥ ಮಾಡಿದರು, ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ. ಇಲ್ಲಿ ಪಶ್ಚಾತ್ತಾಪ ಅಂದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅಥವಾ ಮರಗುವುದು. ಅಪ್ಪಿಕೊಂಡ್ರ ಆಲಿಂಗನ. ತಾಯಿ ತನ್ನ ಮಕ್ಕಳನ್ನ ಏನ್ ಮಾಡಿದ್ರು, ತನ್ನ ತೋಳೊಳಗೆ ತಗೊಂಡು ಹೇಳಿದ್ರು, ಇಲ್ಲಪ್ಪ ನೀವು ಸುಳ್ಳನ್ನ ಹೇಳಬಾರ್ದು ಅಂತ ಹೇಳಿ. ಅವತ್ತನೇ ಮೋನು ಪಾಪು ಏನ್ ಮಾಡಿದ್ರು, ನಿರ್ಧರಿಸಿಬಿಟ್ರು, ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳನ್ನ ಹೇಳೋದಿಲ್ಲ. ಇಷ್ಟು ಒಳ್ಳೆಯ ಅಮ್ಮನಿಗೆ ನಾನು ಸುಳ್ಳು ಹೇಳಬಾರ್ದು ಅನ್ನುವಂಥ ಒಂದು ನೀತಿ ಅವನಿಗೆ ತಿಳಿತು.
ಒಳ್ಳೇದಕ್ಕಾಗಿ ಅವ್ರು ನಮ್ಗೆ ಹೇಳ್ತಾರಲ್ಲ, ಅದಕ್ಕಾಗಿ ನಾನು ಏನು ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು ಅಂತ ಹೇಳಿ ಅಕ್ಕ ಮತ್ತು ಮೋನು ಇಬ್ಬರು ಏನು ಮಾಡಿದ್ರು, ಪಶ್ಚಾತ್ತಾಪ ಪಟ್ಟರು. ಸರಿ, ನೀವೇನಾದರೂ ಸುಳ್ಳನ್ನು ಹೇಳಿದರೆ ಆ ರೀತಿ ಹೇಳಬೇಡಿ. ಎಲ್ಲರೂ ಹೇಳಿರ್ತಾರ, ಆದರೆ ನೀವು ಅದನ್ನು ಹೇಳಿ ಹಾಗಿದೆ ಅದು ಅಲ್ಲಿಗೆ ಬಿಟ್ಬಿಡಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಡಿ. ಯಾವುದೇ ಕಾರಣಕ್ಕೂ ಏನಾದರೂ ಒಂದು ಸುಳ್ಳು ಹೇಳೋ ಅವಶ್ಯಕತೆಯೇ ಇಲ್ಲ. ನಿಜ ಹೇಳಿದರೆ ಅವಾಗಿನ ನಮಗೇನು ಶಿಕ್ಷೆ ಸಿಗ್ತದೆ, ಹೌದಾ? ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ರೆ ನಾವು ಮತ್ತೊಂದು ಸುಳ್ಳು ಹೇಳಬೇಕು, ಆ ಸುಳ್ಳನ್ನು ಮುಚ್ಚಲಿಕ್ಕೆ ಮತ್ತೊಂದು ಹೇಳಬೇಕು, ಮತ್ತೊಂದು, ಇದೇ ಏನಾಗ್ಬಿಡ್ತೈತಿ, ಸರಮಾಲೆಯಾಗಿ ಹೋಗ್ಬಿಡ್ತೈತಿ. ಒಂದನ್ನೇ ಸುಳ್ಳು ಮುಚ್ಚಲು ಹೋಗಿ ಇನ್ನೊಂದು 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 ಇದೇ ರೀತಿಯಾಗಿ ಅದು ತಪ್ಪು. ಮಕ್ಕಳೇ, ನೀವು ಈಗಾಗಲೇ ಅದನ್ನ ನೀವು ಮೈಗೂಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ. ಸುಳ್ಳು ಹೇಳಬಾರದು. ಇದರಿಂದ ಕ್ಷಣಿಕವಾಗಿ ನಮ್ಗೆ ಏನಾಗ್ಬೋದು, ಒಳ್ಳೆಯದಾಗ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಬಹಳಷ್ಟು ಕಷ್ಟಗಳು ಕಾದಿರ್ತಾವ. ದಯವಿಟ್ಟು ಆ ಒಂದು ಸುಳ್ಳು ಹೇಳುವ ಒಂದು ಅಭ್ಯಾಸವನ್ನು ಇಟ್ಕೋಬಾರ್ದು. ನಾನು ನೋಡ್ತಾ ಇದ್ದೀನಿ ಎಷ್ಟು ಜನ ನೀವೆಲ್ಲ ವಿಡಿಯೋಸನ್ನು ನೋಡ್ತಾ ಇದ್ದೀರಿ, ಎಷ್ಟು ಜನ ಹೋಮ್ವರ್ಕ್ ಮಾಡಿ ಕಳಿಸ್ತಾ ಇದ್ದೀರಿ ಅನ್ನೋದನ್ನು ಅಲ್ಲ. ಅದಕ್ಕೊಂದು ರೀಸನ್ ಹೇಳಬೇಡ್ರಿ, ಚಾರ್ಜ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ ಅಂತಲ್ಲ, ಹೇಳ್ಕೊಡ್ತು, ಅದು ಒಳ್ಳೆಯದಲ್ಲ. ಸರಿ, ಪಾಠ 4 ಅಂತ ಹಾಕಿ ಸುಳ್ಳು ಹೇಳಬಾರ್ದು ಅಂತ ಪಾಠದ ತಲೆಬರವನ್ನು ಹಾಕಿ ಕೃತಿಕಾರರ ಪರಿಚಯ, ಈ ಪರಿಚಯವನ್ನು ಬರೆದುಕೊಳ್ಳೋ ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಸರಿಯಾಗಿ ಕಾಣಲಿಲ್ಲ ಅಂತ ಹೇಳಿದ್ರೆ ಪುಟ ಸಂಖ್ಯೆ 27 ನೋಡಿ. ಅದರಲ್ಲಿ ಕವಿಗಳ ಪರಿಚಯವನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಪದಗಳ ಅರ್ಥ. ಇಂದಿನ ಮನೆ ಕೆಲಸ ಏನು? ಪದಗಳ ಅರ್ಥ. ಪದಗಳ ಅರ್ಥ ಪುಟ ಸಂಖ್ಯೆ 27, ಪೇಜ್ ನಂಬರ್ 27. ಅವುಗಳನ್ನು ಬರಿಬೇಕು. ಪದಗಳ ಅರ್ಥ ಬರಿ. ಪುಟ ಸಂಖ್ಯೆ 27. ಸರಿ ವಿದ್ಯಾರ್ಥಿಗಳೇ, ಅವುಗಳನ್ನು ಓದಿ ಮತ್ತೊಮ್ಮೆ ಈ ಪಾಠವನ್ನು ಮತ್ತೆ ಪಾಠವನ್ನು ಓದಿ ಇದರೊಳಗೆ ಏನಾದರೂ ನಿಮ್ಗೆ ಕಠಿಣ ಪದಗಳಿತ್ತು ಅಂತಂದ್ರೆ ಅವುಗಳನ್ನು ಗುರುತಿಟ್ಕೊಳ್ಳಿ ಅಥವಾ ವಾಟ್ಸಪ್ಪಿಗೆ ಸೆಂಡ್ ಮಾಡಿ ಅವುಗಳ ಅರ್ಥವನ್ನು ನಾನು ನಿಮ್ಗೆ ಕಲಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಇಲ್ಲಿ ಕೊಟ್ಟಂಥ ಪ್ರಶ್ನೋತ್ತರಗಳನ್ನು ಹಾಗೂ ವ್ಯಾಕರಣಾಂಶಗಳನ್ನು ನಾವು ನೋಡೋಣ. ಸರಿ, ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಈ ಪಾಠವನ್ನು ಓದ್ತಾ ಇರಿ. ಈ ಕಥೆಯನ್ನು ಮತ್ತೊಮ್ಮೆ ನೀವೇನು ಮಾಡಬೇಕು, ಬೇಗ ಹೇಳ್ಕೊಬೇಕು, ಆಯಿತಾ? ನೀವು ಓದಿ ನಿಮ್ಮ ತಮ್ಮ ತಂಗಿಗೆ ನೀವನ್ನ ಹೇಳಬೇಕು. ಅದರಿಂದ ಏನಾಗುತ್ತೆ, ಸುಳ್ಳು ಹೇಳಬಾರ್ದು ಅನ್ನುವಂಥ ಒಂದು ವಿಚಾರ ಆ ಮಕ್ಕಳಿಗೂ ಸಹ ಗೊತ್ತಾಗುತ್ತೆ. ಹೌದಾ? ಈ ಪಾಠವನ್ನು ಓದಿ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ.